ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಕ್ರೋಶಾ ಕುಚ್ಚು ಅಥವಾ ನಾರ್ಮಲ್ ಕುಚ್ಚು ಕಟ್ಟೋದಕ್ಕೆ ಯಾವ್ಯಾವ ಮಟೀರಿಯಲ್ಸ್ ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೀರೆಗೆ ಕುಚ್ಚು ಕಟ್ಟೋಕ್ಕಿಂತ ಮುಂಚೆ ಈ ವಿಡಿಯೋನ ಒಂದ್ಸಲ ನೋಡ್ರಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮೊದಲೇದಾಗಿ ನಾನು ಎರಡು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಒಂದು 10-0.75 mm, ಇನ್ನೊಂದು 14-0.5 mm ಎರಡು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಇದು 14-0.5 mm ಈ ಸಣ್ಣ ಸಣ್ಣ ಬೀಡ್ಸ್ ಅದೆಲ್ಲ ಹಾಕೋದಕ್ಕೆ ಯೂಸ್ ಆಗ್ತದೆ. ಹಾಗಾಗಿ ನಾನು ಎರಡು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಎರಡು ನಾರ್ಮಲ್ ನೀಡಲ್ಗಳನ್ನ ತೊಗೊಂಡಿದ್ದೀನಿ. ಒಂದು ದಪ್ಪ ಹೋಲ್ ಇರುವಂಥದ್ದು, ಇನ್ನೊಂದು ಚಿಕ್ಕ ಹೋಲ್ ಇರುವಂಥದ್ದು ಎರಡು ನೀಡಲ್ನ ತೊಗೊಂಡಿದ್ದೀನಿ. ಇದು ಬೇಬಿ ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ, ದಪ್ಪ ಹೋಲ್ ಇದ್ದದ್ದು. ಇನ್ನೊಂದು ಸಣ್ಣ ನೀಡಲ್ ಇರೋದು ಕುಚ್ಚು ಕಟ್ಟೋದಕ್ಕೆ ಜರಿ ಕಟ್ತೀವಲ್ಲ ಅದಕ್ಕೆ ಯೂಸ್ ಆಗ್ತದೆ. ಆಮೇಲೆ ಫೆವಿಗ್ಲೂ ಇದನ್ನು ತೊಗೊಂಡಿದ್ದೀನಿ ನಾನು. ಫೆವಿಗ್ಲೂನ ಇದು ದಾರ ಬೇಬಿ ಕುಚ್ಚು ಕಟ್ಟೋದಕ್ಕೆ ದಾರಕ್ಕೆ ಅದು ಹಚ್ಕೊಳಕ್ಕೆ ಬೇಕಾಗುತ್ತಂತೇಳಿ ಇದು ಒಂದು ಗಮ್ ತೊಗೊಂಡಿದ್ದೀನಿ. ನಂತರ B7000 ಅಂತ ಹೇಳಿ ಈ ಒಂದು ಗಮ್ನ ತೊಗೊಂಡಿದ್ದೀನಿ. ಇದು ಸ್ಟೋನ್ ಚೈನ ಇವೆಲ್ಲ ಹಚ್ಚೋದಕ್ಕೆ ಭಾಳ ಯೂಸ್ ಆಗ್ತದೆ. ಇದು ಹಚ್ಚಿದ್ರಂತೂ ಸ್ಟೋನ್ ಚೈನ ಅವೇನು ಕಿತ್ತೋಗಲ್ಲ. ಮತ್ತು ಸೀಕ್ವೆನ್ಸ್ ಕುಂದನ ಏನೇ ಹಚ್ಚಬೇಕಾದ್ರೂ ಈ ಒಂದು ಗ್ಲೂ ಭಾಳ ಯೂಸ್ ಆಗ್ತದೆ. ಮತ್ತು ಮೆಜರ್ಮೆಂಟಿಗೆ ಈ ಸಣ್ಣ ಸಣ್ಣ ಕುಚ್ಚು ಕಟ್ಟೋದಕ್ಕೆ, ಬೇಬಿ ಕುಚ್ಚು ಕಟ್ಟೋದಕ್ಕೆ ನಮ್ಗೆ ಟೇಪ್ ಬೇಕಾಗ್ತದೆ. ಎಷ್ಟೆಷ್ಟು ಇಂಚು ಬಿಟ್ಟು ಕಟ್ಕೋಬೇಕು ಅಂಥೇಳಿ ಟೇಪ್ ಬೇಕಾಗುತ್ತೆ. ಹಾಗಾಗಿ ಒಂದು ಮೆಜರ್ಮೆಂಟ್ ಟೇಪ್ ಬೇಕಾಗುತ್ತೆ. ಮತ್ತು ಚೈನ್, ಇದು ಸ್ಟೋನ್ ಚೈನ್. ಇದರೊಳಗೆ ಸ್ಟೋನ್ ಚೈನು ಮತ್ತು ಪರ್ಲ್ ಚೈನ್ ಮತ್ತು ಬಾಲ್ ಚೈನ್ ಇವೆಲ್ಲ ಬರ್ತಾವೆ. ಇದನ್ನು ಈ ಚೈನ್ನ ಸ್ಟಿಚ್ ಮಾಡೋದಕ್ಕೆ ಈ ಒಂದು B7000 ಗಮ್ ಯೂಸ್ ಮಾಡ್ಕೋತೀನಿ. ಮತ್ತು ಬೀಡ್ಸ್ಗಳು ನೋಡಿ, ನಿಮ್ಗೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೆರೈಟಿ ಬೀಡ್ಸ್ ಸಿಗ್ತಾವೆ. ನಿಮ್ಗೆ ಆ ಒಂದು ಸೀರೆ ಕುಚ್ಚು ಕಟ್ಟೋದಾಗ ಯಾವ ಬೀಡ್ ಬೇಕು ಅಂತೇಳಿ ನೋಡಿಕೊಂಡು ಆ ಬೀಡ್ ನೀವು ನಿಮ್ಮ ಹತ್ತಿರದ ಮಾರ್ಕೆಟ್ನಲ್ಲಿ ತೊಗೊಂಡು ಕಟ್ಬೋದು. ನೋಡಿ, ನಾನು ಇಷ್ಟು ಥರದ ಬೀಡ್ಗಳನ್ನ ತೋರಿಸ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಅದಾವೆ ಬೀಡ್ಸ್ಗಳಲ್ಲಿ. ನಿಮ್ಗೆ ಯಾವ್ದು ಬೀಡ್ ಬೇಕು ಆ ರೀತಿ ಒಂದು ಬೀಡನ್ನ ಬೈ ಮಾಡಿಕೊಂಡು ನೀವು ಕುಚ್ಚನ್ನ ಕಟ್ಬೋದು. ಇವೆಲ್ಲ ಚಿಕ್ಕ ಚಿಕ್ಕ ಬೀಡ್ಸ್ಗಳು ಮತ್ತು ಪರ್ಲ್ ಬೀಡ್ಸ್ ಇವೆಲ್ಲ ಡಿಸೈನ್ ಕಟ್ಟೋದಕ್ಕೆ ಭಾಳ ಯೂಸ್ ಆಗ್ತದೆ. ಹಾಗಾಗಿ ಇವನ್ನೆಲ್ಲ ಬೈ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಫ್ಲವರ್ ಬೀಡ್. ಇದೊಂಥರ ದಪ್ಪ ಬೀಡಿದ್ದು ತೊಗೊಂಡಿದ್ದೀನಿ ನಾನು. ಇದು ದೊಡ್ಡ ಸೈಜಿನ ಬೀಡಿದು. ಇವೆಲ್ಲ ಬೇಸ್ಗೆ ಹಾಕ್ಕೊಳ್ಳೋಕ್ಕೆ ಚಲೋ ಆಗ್ತದೆ ಅಂಥೇಳಿ ನಾನು ಈ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಸೀಸರ್, ಇದು ಕಟ್ಟರ್ ತೊಗೊಂಡಿದ್ದೀನಿ ಚಿಕ್ಕದಾಗಿ. ಮತ್ತು ಇನ್ನೊಂದು ಕಟರ್ ಇದೆ, ಸೀಸರ್ ಇದೆ. ಇವಾಗ ನೋಡಿ, ದಾರ ಸಿಲ್ಕ್ ಥ್ರೆಡ್, ಇದರೊಳಗೆ ಸಾಕಷ್ಟು ವೆರೈಟಿ ಅದಾವೆ. ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಯಾವುದೇ ಬ್ರ್ಯಾಂಡದ್ದು ಸಿಕ್ಕರೂ ಪರವಾಗಿಲ್ಲ. ಈಗ ನಾನು ಯೂಸ್ ಮಾಡ್ತಿರುವಂಥದ್ದು ಸ್ಟಾರ್ ಅಂತ ಒಂದಿದೆ, ಮತ್ತು KBC ಅಂತ ಹೇಳಿದೆ, ಆಮೇಲೆ VIP ಅಂತ, ಆಮೇಲೆ ವರ್ಧಾ ಅಂಥೇಳಿ, ಮತ್ತು ಬೆಲ್. ಇಷ್ಟು ಥರದ ನಾನು ಒಂದು ಸಿಲ್ಕ್ ಥ್ರೆಡ್ನ ನಾನು ಯೂಸ್ ಮಾಡ್ತೀನಿ. ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಯಾವ ಥರದ ಯಾವ ಬ್ರ್ಯಾಂಡಿನ ಸಿಲ್ಕ್ ಥ್ರೆಡ್ ಸಿಗ್ತದೆ ಅವ್ನು ನೀವು ಯೂಸ್ ಮಾಡ್ಕೋಬೋದು. ಅದೇ ಇದೆ ಅಂತ ಏನಿಲ್ಲ. ನೋಡಿ, VIP, ಬೆಲ್ ಇದ್ರೂ ಚೆನ್ನಾಗಿರ್ತದೆ. ಅದನ್ನು ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಬೈ ಮಾಡಿ ನೀವು ಕುಚ್ಚನ್ನ ಕಟ್ಕೋಬೋದು. ಇವಾಗ ಇದು ಒಂದು ಸಿಲ್ಕ್ ಥ್ರೆಡ್ಡು. ಈ ಒಂದು ಸಿಲ್ಕ್ ಥ್ರೆಡ್ 30 ರೂಪೀಸ್. ಇದು ರಾಯಲ್ ಅಂತ ಹೇಳಿ. ಈ ಥರ ಸಿಲ್ಕ್ ಥ್ರೆಡ್ ಇದ್ರೂ ನೀವು ಬೈ ಮಾಡ್ಬೋದು. ಇದು 30 ರೂಪೀಸ್ಗೆ ಒಂದು ಸಿಲ್ಕ್ ಥ್ರೆಡ್. ಇದು ಆಗಲೇ ತೋರಿಸಿದ್ದು ಅವೆಲ್ಲ 15 ಇಂದ 20 ರೂಪೀಸ್ ತನಕ
ಸಿಗ್ತಾವೆ. ಒಂದೊಂದು ಏರಿಯಾದೊಳಗೆ ಒಂದೊಂದು ಥರ ರೇಟ್ ಇದೆ. ನೀವು ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇವಾಗ ಜರಿ ದಾರಗಳು ಇವೆಲ್ಲ ಜರಿ ಥ್ರೆಡ್ಸ್ ಇವೆಲ್ಲ. ಇದು ಒಂದು ಗೋಲ್ಡನ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದು ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಸಿಲ್ವರ್ ಕಲರ್ದು, ಇನ್ನೊಂದು ಕಾಪರ್ ಕಲರ್ದೊಂದು ಬರುತ್ತೆ. ಕಾಪರ್ ಒಂದು, ಸಿಲ್ವರ್, ಗೋಲ್ಡನ್, ಈ ರೀತಿ ಒಂದು 3-4 ಥರದ ಒಂದು ಜರಿ ಥ್ರೆಡ್ಗಳನ್ನ ನಾನು ಯೂಸ್ ಮಾಡ್ಕೊತಿದ್ದೀನಿ. ಇವು ಕೂಡ ತುಂಬಾ ಚೆನ್ನಾಗದಾವೆ ಇವನು. ಮತ್ತು ಒಳಗಡೆ ದಾರ ಇರುವಂಥ ಒಂದು ಜರಿ ದಾರನ ಯೂಸ್ ಮಾಡಿದರೆ ಭಾಳ ಒಳ್ಳೆಯದು. ಕುಚ್ಚು ಕಟ್ಟೋದಕ್ಕೆ ಜಲ್ದಿ ಅದು ಕಟ್ಟಾಗೋದಿಲ್ಲ ಅಂಥೇಳಿ ನಾನು ಒಳಗಡೆ ಹಿಂಗೆ ದಾರ ಇದ್ದು ಮ್ಯಾಗ ಜರಿ ಸುತ್ತಿರ್ತಾರೆ. ಗೋಲ್ಡನ್ ಕಲರ್ದು ಸುತ್ತಿದ್ದು ದಾರ ಸುತ್ತಿದ್ದು ಜರಿ ಇರ್ತದೆ. ಆ ರೀತಿ ಇರುವಂಥದ್ದು ಜರಿ ದಾರನ ತೊಗೊಂಡ್ರೆ ಒಳ್ಳೆಯದು. ಇವೆಲ್ಲ ಮಟೀರಿಯಲ್ಸ್ಗಳು ಒಂದು ಕುಚ್ಚು ಕಟ್ಟೋದಕ್ಕೆ ಏನೇನು ಬೇಕು ಇವೆಲ್ಲ ಮಟೀರಿಯಲ್ಸ್ಗಳನ್ನ ನಾನು ನಿಮ್ಗೆ ತೋರಿಸಿಕೊಟ್ಟಿದ್ದೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.